ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದ್ದಂಥ SIR ಇವತ್ತು ಮಹತ್ವದ ಘಟ್ಟವನ್ನು ಬಂದು ತಲುಪಿದೆ. ನಿಮಗೆಲ್ಲ ಗೊತ್ತೇ ಇದೆ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗೆ ಮುಂಚೆ ಅಂದರೆ ಇನ್ನೇನು 6 ತಿಂಗಳಲ್ಲಿ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ, ಅದಕ್ಕಿಂತ ಮುಂಚಿತವಾಗಿ ಅಲ್ಲಿನ ವೋಟರ್ ಲಿಸ್ಟ್ನಲ್ಲಿ ಹಾಲು ಮತ್ತು ನೀರನ್ನು ಬೇರೆ ಮಾಡುವಂತಹ ಕೆಲಸಕ್ಕೆ ಕೇಂದ್ರ ಚುನಾವಣಾ ಆಯೋಗ ಕೈ ಇಟ್ಟಿತ್ತು. ಆ ದಿನದಿಂದಲೂ ಕೂಡ ಯಾವ ಮಟ್ಟಿನ ವಿರೋಧ ವ್ಯಕ್ತವಾಗ್ತಾ ಇತ್ತು, ಪಶ್ಚಿಮ ಬಂಗಾಳದ ಸರ್ಕಾರ ಯಾವ ರೀತಿಯಾಗಿ ಅಸಹಕಾರವನ್ನು ತೋರಿಸ್ತಾ ಇತ್ತು, ಮಮತಾ ಬ್ಯಾನರ್ಜಿ ಅವರು ಆ SIRಗೆ ಬ್ರೇಕ್ ಹಾಕೋದಕ್ಕೆ ಏನೆಲ್ಲ ತಂತ್ರವನ್ನು ಮಾಡಿದ್ರು ಅಂತ ಇಡೀ ದೇಶ ನೋಡಿದೆ. ಆದರೆ ಮಿತ್ರರೇ, ಚುನಾವಣಾ ಆಯೋಗ ಛಲ ಬಿಡದ ತ್ರಿವಿಕ್ರಮನಂತೆ ಆ SIR ಅನ್ನು ಒಂದು ಹಂತಕ್ಕೆ ತಂದು ರೀಚ್ ಮಾಡಿಸಿದೆ. ಅಂದರೆ SIR ಅನ್ನು ಕಂಪ್ಲೀಟ್ ಮಾಡಿ ಡ್ರಾಫ್ಟ್ ಲೀಸ್ಟನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಈ ಹೊಸದಾದಂತಹ ಕರಡು ಲೀಸ್ಟ್ನಲ್ಲಿ ಬರೋಬ್ಬರಿ 58 ಲಕ್ಷ ವೋಟ್ಗಳನ್ನು ಚುನಾವಣಾ ಆಯೋಗ ಕಟ್ ಮಾಡಿದೆ. ಅಂದರೆ ಬಂಗಾಳದ ವೋಟರ್ಸ್ ಏನು ಒಟ್ಟಾರೆಯಾಗಿ 7.5 ಕೋಟಿಯಷ್ಟಿದ್ರಲ್ಲ, ಅದರಲ್ಲಿ 58 ಲಕ್ಷ ವೋಟ್ಗಳು ಕಟ್ ಆಫ್ ಆಗಿದೆ. ಇದು ಬಂಗಾಳದ ರಾಜಕೀಯದಲ್ಲಿ ಬಹಳ ದೊಡ್ಡ ಬಿರುಗಾಳಿಯನ್ನಂತೂ ಎಬ್ಬಿಸಿದೆ. ಅಂದರೆ ಮುಂಬರುವಂತಹ ಚುನಾವಣೆಯ ದಿಕ್ಕು ದೆಸೆ ಬದಲಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದರಿಂದ ಕಂಡು ಬರ್ತಾ ಇದೆ. ಮಿತ್ರರೇ, ಈಗ SIRನಲ್ಲಿ 58 ಲಕ್ಷ ಮತಗಳನ್ನು ಕಟ್ ಆಫ್ ಮಾಡಲಾಗಿದೆಯಲ್ಲ, ಇದರಿಂದ ಏನು ಪರಿಣಾಮ ಆಗುತ್ತೆ, ಇದು ಯಾರಿಗೆ ಲಾಭ ಆಗುತ್ತೆ? ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಈ SIRನ ಪಾತ್ರ ಏನು? ಚುನಾವಣಾ ಆಯೋಗ ಅಂದುಕೊಂಡಂತಹ ಯಶಸ್ಸು ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿದೆಯಾ? ಯಾರ್ಯಾರು ವೋಟನ್ನು ಕಟ್ ಮಾಡಲಾಗಿದೆ? ಈ ಡಿಲೀಟ್ ಆದಂತಹ 58 ಲಕ್ಷ ಹೆಸರುಗಳು ಯಾರದ್ದು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಜೊತೆಗೆ ಇಂಪಾರ್ಟೆಂಟ್ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕೇಂದ್ರ ಚುನಾವಣಾ ಆಯೋಗ ಬಿಹಾರದಲ್ಲಿ SIR ಮುಕ್ತಾಯ ಆದ ಬಳಿಕ UP, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ತಮಿಳುನಾಡು, ಬಂಗಾಳ ಹೀಗೆ ಒಟ್ಟು 12 ಕಡೆಗಳಲ್ಲಿ SIR ಅನ್ನು ಕೈಗೆತ್ತಿಕೊಂಡಿತ್ತು. ಬೇರೆಲ್ಲ ರಾಜ್ಯಗಳಲ್ಲಿ SIR ಕುರಿತಾಗಿ ಅಷ್ಟೇನು ವಿವಾದಗಳಾಗಿರಲಿಲ್ಲ. ಸಣ್ಣ ಪುಟ್ಟ ಘಟನೆಗಳನ್ನು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಅದು ಸದ್ದೆ ಮಾಡಿರಲಿಲ್ಲ. ಅದ್ರ ಪಾಡಿಗೆ ಅದು ನಡೆದುಕೊಂಡು ಹೋಗ್ತಾ ಇತ್ತು. ಆದರೆ ಒಂದು ಕಡೆ ಪಶ್ಚಿಮ ಬಂಗಾಳ, ಇನ್ನೊಂದು ಕಡೆ ತಮಿಳುನಾಡು, ಈ 2 ಕಡೆಗಳಲ್ಲೂ ಕೂಡ SIR ಕುರಿತಾಗಿ ದೊಡ್ಡ ಹಂಗಾಮವೇ ಸೃಷ್ಟಿಯಾಯಿತು. ಯಾಕೆ ಕೇಳಿದ್ರೆ, ಅಲ್ಲಿನ ಸರ್ಕಾರಗಳಿಗೆ ಈ SIR ಅನ್ನು ನಡೆಸೋದೇ ಬೇಕಾಗಿರಲಿಲ್ಲ. ಅವರು ಅನೇಕ ರೀತಿಯಲ್ಲಿ ಚುನಾವಣಾ ಆಯೋಗಕ್ಕೆ ಅಸಹಕಾರವನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಮೊದಲಿಗೆ ಕೋರ್ಟ್ಗೆ ಹೋದರು, ಕೋರ್ಟ್ ಮೂಲಕವಾಗಿ ತಡೆ ತರೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಕೋರ್ಟ್ ತಪರಾಕಿ ಹಾಕ್ತು. ನೀವು ಸಹಕಾರ ಕೊಡಲೇಬೇಕು, ಇದು ಅತ್ಯಂತ ಮಹತ್ವಪೂರ್ಣವಾದಂಥ ವಿದ್ಯಮಾನ, SIR ನಡೆಸುವಂತಹದ್ದು ಚುನಾವಣಾ ಆಯೋಗದ ಸಂವಿಧಾನಬದ್ಧ ಅಧಿಕಾರ, ಅದಕ್ಕೆ ತಡೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಚೀಮಾರಿ ಹಾಕ್ತು. ಅನಂತರ BLO ವಿಚಾರದಲ್ಲಿ ದೊಡ್ಡ ಹಂಗಾಮವನ್ನೇ ಸೃಷ್ಟಿಸಲಾಯಿತು. BLOಗಳೆಲ್ಲ ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಚುನಾವಣಾ ಆಯೋಗ ವಿಪರೀತವಾಗಿ BLOಗಳ ಮೇಲೆ ಒತ್ತಡ ಹೇರ್ತಾ ಇದೆ, ಅವರಿಗೆ ಟಾರ್ಗೆಟ್ ಕೊಡ್ತಾ ಇದೆ, ಅವರಿಗೆ ರಜೆ ಕೊಡ್ತಾ ಇಲ್ಲ. ಹೀಗೆ ಇವರು ಮಾಡಿದಂಥ ಹಂಗಾಮಗಳಿದೆಯಲ್ಲ, ಒಂದೆರಡಲ್ಲ. ಇವರ ಗುರಿ ಏನಾಗಿತ್ತು ಗೊತ್ತಾ? ಒಟ್ಟಾರೆಯಾಗಿ SIR ನಿಂತು ಹೋಗಬೇಕು, ಈ ಪ್ರೋಗ್ರಾಮ್ ಫೇಲ್ಯೂರ್ ಆಗಬೇಕು ಅಂತ. ಆದರೆ ಕೋರ್ಟ್ ಇದಕ್ಕೂ ಕೂಡ ಬಗ್ಲಿಲ್ಲ. ಬದಲಾಗಿ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನು ಕೊಡ್ತು. BLOಗಳನ್ನು ಕೊಡುವಂತಹ ಜವಾಬ್ದಾರಿ ನಿಮ್ಮದು, ನೀವು ಅದನ್ನು ನಿಭಾಯಿಸಿ, ಹೆಚ್ಚಿನ BLOಗಳನ್ನು ನೇಮಿಸಿ, ಬೇಕಾದ BLOಗಳಿಗೆ ರಜೆಯನ್ನು ಕೊಡಿ, ಅವರ ಟೈಮಿಂಗ್ ಅನ್ನು ನಿಗದಿ ಮಾಡಿ. ಹೀಗೆ ಕೋರ್ಟ್ನ ತೀರ್ಪುಗಳು ಕೂಡ SIRನ ಪರವಾಗೇ ಇತ್ತು. ಇದೆಲ್ಲದರ ಪ್ರತಿಫಲವಾಗಿ ಬಂಗಾಳದಲ್ಲಿ SIR ಒಂದು ಹಂತಕ್ಕೆ ಕಂಪ್ಲೀಟ್ ಆಗಿದೆ. ಅಂದರೆ ಚುನಾವಣಾ ಆಯೋಗ ಎಲ್ಲ SIR ಅನ್ನು ನಡೆಸಿ ಅಂತಿಮವಾಗಿ ಮತಪಟ್ಟಿಯ ಡ್ರಾಫ್ಟ್ ಅನ್ನು ರಿಲೀಸ್ ಮಾಡಿದೆ. ಚುನಾವಣಾ ಆಯೋಗ ಈಗ ರಿಲೀಸ್ ಮಾಡಿರುವಂತಹ ಡ್ರಾಫ್ಟ್ ಅನ್ನು ನೋಡಿದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಇನ್ಮುಂದೆ ನಿದ್ದೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಡ್ರಾಫ್ಟ್ ಅನ್ನು ಚುನಾವಣಾ ಆಯೋಗ ರಿಲೀಸ್ ಮಾಡಿದೆ. ಬರೋಬ್ಬರಿ 58 ಲಕ್ಷ ವೋಟ್ಗಳನ್ನು ಚುನಾವಣಾ ಆಯೋಗ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿ ಹಾಕಿದೆ. ಮಿತ್ರರೇ, ನಿಮಗೆಲ್ಲ SIR ಹೇಗೆ ನಡೆಯುತ್ತೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ನಾನಂತೂ ಭಾವಿಸ್ತಿದ್ದೀನಿ. ಮೊದಲಿಗೆ BLOಗಳಿರ್ತಾರೆ, ಅಂದರೆ ಬೂತ್ ಲೆವೆಲ್ನ ಆಫೀಸರ್ಗಳು. ಅವರು ಪ್ರತಿಯೊಂದು ಮನೆಗೂ ಹೋಗ್ತಾರೆ, ಡೋರ್ ಟು ಡೋರ್ ಸರ್ವೆ ಆಗುತ್ತೆ, ಪ್ರತಿಯೊಬ್ಬರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅಂದರೆ ಇವರು ಭಾರತದ ನಾಗರಿಕರು, ಈ ಹಿಂದೆ ವೋಟ್ ಮಾಡ್ತಾ ಇದ್ರಾ, ಇವರು ಹುಟ್ಟಿದ್ದೆಲ್ಲಿ, ಪ್ರತಿಯೊಂದನ್ನು ಕೂಡ ಅವರು ಮಾಹಿತಿಯನ್ನು ಕಲೆ ಹಾಕಿ ಫಿಸಿಕಲಿ ವೆರಿಫೈ ಆದ ಬಳಿಕವೇ ನಿಮ್ಮನ್ನು ಲಿಸ್ಟ್ಗೆ ಸೇರಿಸುವಂತಹ ಕೆಲಸ ಆಗುತ್ತೆ. ನಿಮ್ಮ ಬಳಿಯಲ್ಲಿ ಎಲ್ಲ ದಾಖಲೆಗಳಿದ್ದಿದ್ದೇ ಆದರೆ ಏನೂ ಸಮಸ್ಯೆ ಆಗೋದಿಲ್ಲ. ಈ ಹಿಂದೆ ಯಾವ ರೀತಿಯಾಗಿ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇರ್ತಾ ಇತ್ತೋ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಅದೇ ದಾಖಲೆಗಳನ್ನು ಕೊಡೋದರಲ್ಲಿ ವಿಫಲವಾದರೆ ಅಥವಾ ತೀರ್ ಹೋಗಿದ್ರೆ, ಬೇರೆ ಕಡೆಗೆ ಶಿಫ್ಟ್ ಆಗಿದ್ರೆ, ಅಂತಹ ಸಂದರ್ಭದಲ್ಲಿ BLOಗಳು ಅದನ್ನು ಚುನಾವಣಾ ಆಯೋಗಕ್ಕೆ ರಿಪೋರ್ಟ್ ಮಾಡ್ತಾರೆ. ಚುನಾವಣಾ ಆಯೋಗ ಡ್ರಾಫ್ಟ್ನಲ್ಲಿ ಆ ಹೆಸರನ್ನು ಡಿಲೀಟ್ ಮಾಡಿರುತ್ತೆ. ಹೀಗೆ ಬಂಗಾಳದಲ್ಲಿ ಒಟ್ಟು ಡಿಲೀಟ್ ಆದಂತಹ ಮತಗಳ ಸಂಖ್ಯೆ 58 ಲಕ್ಷ. ಯಾರ್ಯಾರ್ದು ಡಿಲೀಟ್ ಮಾಡಲಾಗಿದೆ? ಮನಸ್ಸಿಗೆ ಬಂದ ಹೆಸರುಗಳನ್ನೆಲ್ಲ ಡಿಲೀಟ್ ಮಾಡಲಾಗಿದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಬಂಗಾಳದಲ್ಲಿ 58 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗಿದೆಯಲ್ಲ, ಅದರಲ್ಲಿ 24 ಲಕ್ಷ ಜನ ಬದುಕೇ ಇಲ್ಲ.
ಅಂದರೆ ಅವರು ಸತ್ತೋಗಿದ್ದಾರೆ. ಹೀಗಾಗಿ 24 ಲಕ್ಷ ವೋಟ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಇದ್ರ ಬಗ್ಗೆ ಯಾವುದೇ ವಿವಾದ ಇಲ್ಲ. ಬದುಕೇ ಇಲ್ಲ ಅಂತಂದ ಮೇಲೆ ವೋಟರ್ ಲಿಸ್ಟ್ನಲ್ಲಿ ಅವನ ಹೆಸರೇ ಹಾಕಿರಬೇಕು. ಒಂದು ವಯಸ್ಸಾಗಿ ಸತ್ತೋಗಿರಬಹುದು, ಆಕ್ಸಿಡೆಂಟಲ್ ಸತ್ತೋಗಿರಬಹುದು, ಅನ್ಯಾಚುರಲ್ ಡೆತ್ ಆಗಿರಬಹುದು. ಹೀಗೆ ಮನುಷ್ಯ ನಾನಾ ಕಾರಣದಿಂದ ಸತ್ತೋಗಿರ್ತಾನೆ. ಹಾಗೆ ತೀರ್ ಹೋಗಿರುವಂತಹ ಮತದಾರರ ಸಂಖ್ಯೆ ಒಟ್ಟು 24 ಲಕ್ಷ ಇದೆ. ಹಾಗೆ ಮಿತ್ರರೇ, ಮೈಗ್ರೇಟ್ ಆದಂಥವ್ರು, ಈ ಹಿಂದೆ ಅವರು ಬಂಗಾಳದಲ್ಲಿ ವಾಸ ಮಾಡ್ತಾ ಇದ್ರು. ಈಗ ಅವರಿಲ್ಲ. ಅವರು ಉದ್ಯೋಗಕ್ಕೋಸ್ಕರವಾಗಿರಬಹುದು ಅಥವಾ ಬೇರೆ ಬೇರೆ ಕಾರಣದಿಂದ ದೇಶದ ಬೇರೆ ಬೇರೆ ಭಾಗಕ್ಕೆ ವಲಸೆ ಹೋಗಿರ್ತಾರೆ. ಈಗ ಬೆಂಗಳೂರಿಗೆ ಬಂದು ಒಂದಷ್ಟು ಜನ ಕೆಲಸ ಮಾಡ್ತಿರ್ತಾರಪ್ಪ. ಅವರು ಪರ್ಮನೆಂಟ್ ಆಗಿ ಬೆಂಗಳೂರಿನ ಸಿಟಿಸನ್ಸ್ ಆಗಿರ್ತಾರೆ. ಕೆಲವರಂತೂ ಇಲ್ಲೇ ವೋಟರ್ ಕಾರ್ಡನ್ನು ಪಡೆದು ಇಲ್ಲೇ ಮತದಾನವನ್ನು ಕೂಡ ಮಾಡ್ತಾ ಇರ್ತಾರೆ. ಅಂಥವರನ್ನು ಹುಡುಕಿಯೂ ಕೂಡ ಆ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಆ ಸಂಖ್ಯೆ ಎಷ್ಟಿದೆ ಕೇಳಿದ್ರೆ 19,88,000 ಇದೆ. ಇನ್ನು ಮಿತ್ರರೇ, ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್, ಇದನ್ನೂ ಕೂಡ ಹುಡುಕಿ ಡಿಲೀಟ್ ಮಾಡಲಾಗಿದೆ. ಇದರ ಸಂಖ್ಯೆ ಎಷ್ಟಿದೆ ಕೇಳಿದ್ರೆ 1,38,000 ಮತಗಳು. ಈ ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಅಂತಂದ್ರೆ, ಒಬ್ಬ ವ್ಯಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾನಪ್ಪ. ಮೊದಲು ಅಲ್ಲಿ ವೋಟ್ ಮಾಡ್ತಾ ಇರ್ತಾನೆ. ನಂತರ ಆತ ನಗರಕ್ಕೆ ಶಿಫ್ಟ್ ಆಗಿರ್ತಾನೆ. ಅಲ್ಲೂ ಕೂಡ ವೋಟರ್ ಲಿಸ್ಟ್ಗೆ ತನ್ನ ಹೆಸರನ್ನು ನೋಂದಾಯಿಸಿರ್ತಾನೆ. ಆಗ ಏನಾಗುತ್ತೆ ಕೇಳಿದ್ರೆ, ತಾನು ಹುಟ್ಟೂರಿನಲ್ಲಿ ಈ ಮೊದಲು ವೋಟ್ ಮಾಡ್ತಾ ಇದ್ನಲ್ಲ, ಆ ಲಿಸ್ಟ್ನಲ್ಲೂ ಹೆಸರು ಇರುತ್ತೆ. ತಾನು ಕೆಲಸ ಮಾಡುವಂತಹ ಪ್ರದೇಶದಲ್ಲೂ ಕೂಡ ಆತ ವೋಟರ್ ಲಿಸ್ಟನ್ನು ಹೊಂದಿರ್ತಾನೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮುರ್ಷಿದಾಬಾದ್ನ ಒಬ್ಬ ವ್ಯಕ್ತಿ ಮೊದಲು ಮುರ್ಷಿದಾಬಾದ್ನಲ್ಲೇ ವೋಟ್ ಮಾಡ್ತಾ ಇರ್ತಾನೆ. ನಂತರ ಕೆಲಸಕ್ಕೋಸ್ಕರವಾಗಿ ಕೋಲ್ಕತ್ತಾಗೆ ಶಿಫ್ಟ್ ಆಗಿದ್ದ ಅಂತ ಭಾವಿಸಿ ಅಲ್ಲೂ ಕೂಡ ವೋಟರ್ ಲಿಸ್ಟ್ಗೆ ಹೆಸರನ್ನು ನೋಂದಾಯಿಸಿಕೊಂಡು ಅಲ್ಲೂ ವೋಟ್ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಅನ್ನು ಕೂಡ ಹುಡುಕಿ ಡಿಲೀಟ್ ಮಾಡುವಂತಹ ಕೆಲಸವನ್ನು ಚುನಾವಣಾ ಆಯೋಗ ಮಾಡಿದೆ. ಈ ಸಂಖ್ಯೆ ಬರೋಬ್ಬರಿ 1,38,000 ಇನ್ನು ಪತ್ತೆ ಹಚ್ಚಲಾಗದಂತಹ ವೋಟರ್ಸ್, ಇವರ ಸಂಖ್ಯೆ 12,20,000 ಇದೆ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಪತ್ತೆ ಹಚ್ಚೋದು ಅಂತಂದ್ರೆ, ಲೀಸ್ಟ್ನಲ್ಲಿ ಈ ಹಿಂದೆ ಒಂದು ಲೀಸ್ಟ್ ಇರುತ್ತಲ್ಲ, ಅದರಲ್ಲಿ ಇವ್ರ ಹೆಸರು ಇರುತ್ತೆ. BLOಗಳು ಇವರ ಮನೆ ಹತ್ರ ಹೋದಂತಹ ಸಂದರ್ಭದಲ್ಲಿ, ಇವರೇನು ಅಡ್ರೆಸ್ ಕೊಟ್ಟಿರ್ತಾರಲ್ಲ, ಅಲ್ಲಿಗೆ BLOಗಳು ಹೋಗಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಇವರು ಪತ್ತೆ ಆಗೋದಿಲ್ಲ. ಅಲ್ಲಿರುವ ಯಾರ ಬಳಿಯಲ್ಲಿ ಕೇಳಿದ್ರೂ ಕೂಡ ಇವರ ಸುಳಿವೇ ಸಿಕ್ಕೋದಿಲ್ಲ. ಅಂತಹ 12,20,000 ಮಂದಿಯ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಬಹುಶಃ ಇವರೆಲ್ಲ ಬಾಂಗ್ಲಾದೇಶದ ವಲಸಿಗರು ಅಂತ ನಾವು ಭಾವಿಸಿಕೊಳ್ಳಬಹುದೇನೋ. ಯಾಕೆಂತಂದರೆ, ಈ ಹಿಂದೆ ಬಾಂಗ್ಲಾದಿಂದ ಅನೇಕರು ಬಂದಿದ್ರಲ್ಲ, ಅವರೆಲ್ಲರೂ ಕೂಡ ಈ ದೇಶದ ವೋಟರ್ ಲಿಸ್ಟ್ನಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿದ್ರು. ಯಾವಾಗ SIR ಶುರುವಾಯಿತು ಅಂತ ಗೊತ್ತಾಯಿತು, ಅವರೆಲ್ಲ ದೇಶದಿಂದ ಕಾಲು ಕಿತ್ತಿದ್ರು. ಯಾಕೆಂದರೆ ನಮ್ಮ ನಿಜ ಬಂಡವಾಳ ಬಯಲಾಗತ್ತೆ ಅಂತ. ಹೋಗುವಂಥ ಸಂದರ್ಭದಲ್ಲಿ ಕೆಲವರು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ರು. ನಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿದೆ, ಆದರೆ SIR ಆಗುವಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ಬೀಳುವಂಥ ಸಾಧ್ಯತೆ ಇದೆ, ನಮ್ಮನ್ನು ಡಿಟೆನ್ಷನ್ ಸೆಂಟರಿಗೆ ಹಾಕುವಂಥ ಭಯ ಇದೆ, ಇದಕ್ಕೋಸ್ಕರವಾಗಿ ನಾವು ಬಂಗಾಳಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ರು. ಈಗ ಚುನಾವಣಾ ಆಯೋಗ ಹೇಳ್ತಾ ಇದೆ, ನಮ್ಮ BLOಗಳು ಹೋದಂತಹ ಸಂದರ್ಭದಲ್ಲಿ 12,20,000 ಮಂದಿಯ ಪತ್ತೆಯೇ ಆಗಿಲ್ಲ. ಅವರು ವೋಟರ್ ಲಿಸ್ಟ್ನಲ್ಲಿ ಅವರ ಹೆಸರಿದೆ, ಆದರೆ ಪತ್ತೆ ಆಗ್ತಾ ಇಲ್ಲ. ಹೀಗಾಗಿ ನಾವು ಅವರ ಹೆಸರುಗಳನ್ನು ಕೂಡ ಡಿಲೀಟ್ ಮಾಡಿದ್ದೀವಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಇನ್ನು ಡಾಕ್ಯುಮೆಂಟ್ ಅನ್ನು ಸಲ್ಲಿಸೋದಕ್ಕೆ ಫೇಲ್ ಆದಂತವರ ಸಂಖ್ಯೆ 57,604 ಇದೆ. ಇವರಲ್ಲೂ ಕೆಲವರು ಬಾಂಗ್ಲಾದ ಬಾಂಧವರು ಇರಬಹುದು. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಇದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ, ಬಂಗಾಳದಲ್ಲಿ ಈ ಹಿಂದೆ 7,60,00,000 ರಿಜಿಸ್ಟರ್ಡ್ ವೋಟರ್ಸ್ ಇದ್ರು, ನೋಂದಾಯಿತ ಮತದಾರರು. ಈಗ 58 ಲಕ್ಷ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆಯಲ್ಲ, ಹೀಗಾಗಿ ಬಂಗಾಳದ ಒಟ್ಟಾರೆ ಮತದಾರರ ಸಂಖ್ಯೆ 7 ಕೋಟಿಯಿಂದ 7,05,00,000ಕ್ಕೆ ಬಂದು ನಿಲ್ಲುವಂಥ ಸಾಧ್ಯತೆಗಳಿದೆ. ಯಾಕೆ 7ರಿಂದ 7,05,00,000 ಮತದಾರರು ಅಂತ ಹೇಳದೆ ಕೇಳಿದ್ರೆ, ಮಿತ್ರರೇ, ಇದು ಕೇವಲ ಡ್ರಾಫ್ಟ್. ಈಗೇನು 58 ಲಕ್ಷ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆಯಲ್ಲ, ಇವರುಗಳಿಗೆ ಇನ್ನೂ ಒಂದು ಚಾನ್ಸ್ ಇರುತ್ತೆ. ಚುನಾವಣಾ ಆಯೋಗಕ್ಕೆ ಇವರು ದಾಖಲೆಗಳನ್ನು ಈಗಲೂ ಕೂಡ ಸಲ್ಲಿಕೆ ಮಾಡಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನನ್ನನ್ನು ನೀವು ಸತ್ತೋಗಿದ್ದೀರಿ ಅಂತೇಳಿ ಕನ್ಸಿಡರ್ ಮಾಡಿದಿರಿ, ಆದರೆ ನಾನು ಬದುಕಿದ್ದೀನಿ, ನನ್ನನ್ನು ಲೀಸ್ಟ್ಗೆ ಸೇರಿಸಿ, ಹೀಗಂತ ಯಾವನೊಬ್ಬ ಬಂದು ದಾಖಲೆಯನ್ನು ಸಲ್ಲಿಸಿದರೆ ಆತನ ಹೆಸರನ್ನು ಪುನಃ ನೋಂದಾಯಿಸಲಾಗುತ್ತೆ. ಹಾಗೆ ಪತ್ತೆ ಹಚ್ಚಲಾಗದಂತಹ ವೋಟರ್ಸ್ಗಳಿದಾರಲ್ಲ, BLOಗಳು ಬಂದಂತಹ ಸಂದರ್ಭದಲ್ಲಿ ನಾವು ಇರಲಿಲ್ಲ, ಆ ಟೈಮ್ನಲ್ಲಿ ನಾವೆಲ್ಲಿಗೋ ಶಿಫ್ಟ್ ಆಗಿಬಿಟ್ಟಿದ್ವಿ, ಈಗ ನಾವು ಬಂಗಾಳದಲ್ಲೇ ವಾಸ ಮಾಡ್ತಾ ಇದ್ದೀವಿ, ನಮ್ಮ ಡಾಕ್ಯುಮೆಂಟ್ ಇದು, ಹೀಗಂತ ಅವರೇನಾದರೂ ಬಂದು ದಾಖಲೆಯನ್ನು ಸಲ್ಲಿಸಿದ್ದೆ ಆದರೆ ಅವರ ಹೆಸರನ್ನು ಕೂಡ ಪುನಃ ನೋಂದಾಯಿಸಲಾಗುತ್ತೆ. ಹಾಗೆ ಡಾಕ್ಯುಮೆಂಟ್ ಈಗ ಸಲ್ಲಿಸೋದಕ್ಕೆ ವಿಫಲರಾಗಿದ್ದಾರಲ್ಲ, BLOಗಳು ಬಂದಂತಹ ಸಂದರ್ಭದಲ್ಲಿ ನಾವು ಭಾರತೀಯ ಪ್ರಜೆಗಳು, ನಾವು ಇಷ್ಟು ವರ್ಷಗಳಿಂದ ಇಲ್ಲೇ ಇದ್ದೀವಿ, ಈ ಕುರಿತಾಗಿ ದಾಖಲೆಯನ್ನು ಸಲ್ಲಿಸೋದಕ್ಕೆ ವಿಫಲರಾಗಿರ್ತಾರಲ್ಲ, ಅವರಿಗೂ ಕೂಡ ಇನ್ನೊಂದು ಚಾನ್ಸ್ ಇದೆ. ಪ್ರಾಪರ್ ಆದಂತಹ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದೆ ಆದರೆ ಅವರ ಹೆಸರನ್ನು ಕೂಡ ಪುನಃ ನೋಂದಾಯಿಸಲಾಗುತ್ತೆ. ಅದಾದ ಬಳಿಕವೇ ಅಂತಿಮ ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸುತ್ತೆ. ಆಗ ಎಕ್ಸಾಕ್ಟ್ ಆಗಿ ಎಷ್ಟು ಲಕ್ಷ ಮತಗಳು ಡಿಲೀಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಮಿತ್ರರೇ, ಹೆಚ್ಚು ಅಂತಂದ್ರೆ 1-2 ಲಕ್ಷ ಆಚೆ ಈಚೆ ಆಗಬಹುದು, ಅದಕ್ಕಿಂತ ಹೆಚ್ಚೇನು ವ್ಯತ್ಯಾಸ ಆಗೋದಿಲ್ಲ. ಬಂಗಾಳದಲ್ಲಿ 1/2 ಕೋಟಿಯಷ್ಟು ಮತದಾರರ ಹೆಸರು ಡಿಲೀಟ್ ಆಗುವಂತಹದ್ದು ಈ ಮೂಲಕವಾಗಿ ಕನ್ಫರ್ಮ್ ಆಗಿದೆ. ಇದು ಚುನಾವಣೆಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಪ್ರಶ್ನೆ ಕೇಳೋದೇ ಆದರೆ, ಮಿತ್ರರೇ, ಬಂಗಾಳದಲ್ಲಿ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈಗ 58 ಲಕ್ಷ ಮತಗಳು ಡಿಲೀಟ್ ಆಗಿದೆಯಲ್ಲ, ಇದನ್ನು ಈ 294 ವಿಧಾನಸಭಾ ಕ್ಷೇತ್ರಗಳಿಗೂ ಹಂಚಿದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 19,727 ಮತಗಳು ಬರ್ತವೆ.
ಮಿತ್ರರೇ, ಇದು ಚುನಾವಣಾ ದಿಕ್ಕನ್ನೇ ಬದಲಾಯಿಸುತ್ತೆ. ಅದು ಹೇಗೆ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ, ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಶಾಸಕ ಗೆಲ್ಲುವಂತಹ ಮಾರ್ಜಿನ್ ಎಷ್ಟು ಕೇಳಿದ್ರೆ 2,000, 3,000, 5,000, ಕೆಲವರು 15,000. ಬಹಳ ಕಡಿಮೆ ಕ್ಷೇತ್ರಗಳಲ್ಲಿ ಮಾರ್ಜಿನ್ 20,000ಕ್ಕಿಂತ ಜಾಸ್ತಿ ಇರುತ್ತೆ. ಉಳಿದಂತೆ ಗೆಲ್ಲುವಂತಹದ್ದು 2-3 ಅಂತರದಲ್ಲೇ. ಅಂತಹದ್ರಲ್ಲಿ ಈಗ ಪ್ರತಿ ಕ್ಷೇತ್ರದಲ್ಲೂ ಕೂಡ 19,727 ಮತಗಳು ಕಟ್ ಆಫ್ ಆಗ್ತಾ ಇದೆ ಅಂತಂದರೆ, ಈ 2, 3, 4, 5 ಸಾವಿರ ಅಂತರದಲ್ಲಿ ಗೆದ್ದಿರ್ತಾರಲ್ಲ MLAಗಳು, ಅವರು ಮುಂದೆ ಗೆಲ್ಲುವಂಥದ್ದು ಸ್ವಲ್ಪ ಕಷ್ಟ ಆಗಬಹುದು. ಆ ಕ್ಷೇತ್ರದ ರಿಸಲ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾಗುವಂಥ ಸಾಧ್ಯತೆಗಳಿರ್ತವೆ. ಇಲ್ಲಿ ಮಿತ್ರರೇ, ನಕಲಿ ವೋಟರ್ಸ್ ಬಗ್ಗೆ ಮಾತ್ರ ನಾನು ಮಾತನಾಡ್ತಾ ಇದ್ದೀನಿ. ಈಗ 24 ಲಕ್ಷ ಜನ ಸತ್ತೇ ಹೋಗಿದ್ದಾರೆ. ಅವರು ಈ ಹಿಂದಿನ ಚುನಾವಣೆಯಲ್ಲೂ ವೋಟ್ ಹಾಕಿರೋದಿಲ್ಲ. ಗೆಲುವಿನಲ್ಲಿ ಅವರ ಪಾತ್ರ ಏನೂ ಇಲ್ಲ. ಉಳಿದಂತೆ ಬೇರೆ ಬೇರೆ ವೋಟರ್ಸ್ ಇದ್ದಾರಲ್ಲ, ಈ ಮೈಗ್ರೇಟ್ ಆದವರು, ಡೂಪ್ಲಿಕೇಟ್ ಇರುವಂಥವರು, ಪತ್ತೆ ಹಚ್ಚಲಾಗದ ವೋಟರ್ಸ್ ಇರಬಹುದು, ಡಾಕ್ಯುಮೆಂಟ್ ಇಲ್ಲದೆ ಇರುವಂತಹ ನಕಲಿ ಮತದಾರರಿರಬಹುದು. ಇವರೆಲ್ಲರೂ ಕೂಡ ಈ ಹಿಂದಿನ ಚುನಾವಣೆಯಲ್ಲಿ ಮತದಾನ ಮಾಡಿರ್ತಾರೆ. ಅವರು ಯಾವ ಪಕ್ಷಕ್ಕೆ ಬೇಕಾದರೂ ಮತದಾನ ಮಾಡಿರಬಹುದು. ಅಂತವರು ಈ ಬಾರಿಯ ಚುನಾವಣೆಯಲ್ಲಿ ದೂರ ಉಳಿತಾರೆ. ಅದು ಚುನಾವಣಾ ರಿಸಲ್ಟ್ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ಇದರ ಪರಿಣಾಮವನ್ನು ಎದುರಿಸುವಂಥವ್ರು ಯಾರು? BJPಯವರ, TMCಯವರ, ಕಾಂಗ್ರೆಸ್ನವರ, ಎಡಪಕ್ಷದವರ? ಈ ಪ್ರಶ್ನೆಯನ್ನು ಕೇಳಿದ್ರೆ SIR ಶುರುವಾದ ಬಳಿಕ ಇಂಗು ತಿಂದು ಮಂಗನಂತೆ ಓಡಾಡ್ತಾ ಇದ್ದಾರಲ್ಲ, ಇದನ್ನು ವಿರೋಧಿಸ್ತಾ ಇದ್ದಾರಲ್ಲ, ಅವ್ರು ಯಾರು ಅಂತ ಗಮನಿಸಿದ್ರೆ ನಿಮಗೆ ಉತ್ತರ ಸಿಕ್ಕೋಗುತ್ತೆ. ಈ ಹಿಂದಿನ ಚುನಾವಣೆಯಲ್ಲಿ ಇದೆಲ್ಲದರ ಲಾಭ ಯಾರಿಗಾಗಿದೆ ಅನ್ನೋದಕ್ಕೆ ಉತ್ತರ ಕೂಡ ನಿಮಗೆ ಸಿಗುತ್ತೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಪಶ್ಚಿಮ ಬಂಗಾಳದ ನಾರ್ತ್ 24 ಪರಗಣ, ಸೌತ್ 24 ಪರಗಣ, ಮುರ್ಷಿದಾಬಾದ್, ಮಾಲ್ಡಾ ಈ ಪ್ರದೇಶದಲ್ಲೇ ಅತಿ ಹೆಚ್ಚು ವೋಟ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಇದು ಮಮತಾ ಬ್ಯಾನರ್ಜಿಯವರ ಬಹಳ ಸ್ಟ್ರಾಂಗ್ ಹೋಲ್ಡ್ ಪ್ರದೇಶ. ಕಾರಣ ಇಷ್ಟೇ, ಇಲ್ಲಿ ಮುಸ್ಲಿಮರ ಜನಸಂಖ್ಯೆ ವಿಪರೀತ ಪ್ರಮಾಣದಲ್ಲಿದೆ. ಮುರ್ಷಿದಾಬಾದ್ ಅಂತೂ ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವಂತಹ ಪ್ರದೇಶ. ಇದೆಲ್ಲದನ್ನ ಇಷ್ಟು ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿಯವರು ತನ್ನ ಭದ್ರಕೋಟೆಯನ್ನಾಗಿಸಿಕೊಂಡಿದ್ರು. ಆದರೆ ಈ ಬಾರಿ ಇದರಲ್ಲಿ ಶಿಫ್ಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ SIR ಕಾರಣದಿಂದ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಈ ಬಾರಿ ಚುನಾವಣೆಯಿಂದ ದೂರ ಉಳಿತಾರೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಈ ಮುಸ್ಲಿಂ ವೋಟ್ ಬ್ಯಾಂಕ್ ಕೂಡ ಸ್ವಲ್ಪ ಶೇಕ್ ಆಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿದೆ. TMCಯ ಈ ಹಿಂದಿನ MLA ಆಗಿದ್ದಂಥ ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಕೂಡ ಇಟ್ಟಿದ್ದಾನೆ. ಅವನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಕೆಲಸವನ್ನು ಮಮತಾ ಬ್ಯಾನರ್ಜಿ ಮಾಡಿದ್ದಾರೆ. ಈಗ ಆ ಹುಮಾಯೂನ್ ಕಬೀರ್ ಹೊಸ ಪಕ್ಷವನ್ನು ಸ್ಥಾಪಿಸಿಕೊಂಡು ಅಸಾದುದ್ದೀನ್ ಓವೈಸಿ ಜೊತೆಗೆ ಮೈತ್ರಿ ಮಾಡಿಕೊಳ್ತೀನಿ ಅಂತ ಘೋಷಣೆ ಮಾಡಿದ್ದಾನೆ. ಓವೈಸಿ ಬಿಹಾರದ ಚುನಾವಣೆಯಲ್ಲಿ ಇಂಡಿ ಕೂಟಕ್ಕೆ ಯಾವ ರೀತಿಯಾಗಿ ಗುನ್ನ ಹೊಡೆದರು ಅಂತ ಇಡೀ ದೇಶವೇ ನೋಡಿದೆ. ಈಗ ಓವೈಸಿಯ ದಂಡಯಾತ್ರೆ ಬಂಗಾಳದ ಕಡೆಗೆ ಹೊರಟಿದೆ. ಇದೆಲ್ಲದರ ಸುಳಿವು ಮಮತಾ ಬ್ಯಾನರ್ಜಿಯವರಿಗೆ ಸಿಕ್ಕಿರುವ ಕಾರಣದಿಂದಾಗಿಯೇ ಈಗ ಸಾಫ್ಟ್ ಹಿಂದುತ್ವ, ಹಿಂದೂಗಳ ವೋಟನ್ನು ಸೆಳೆಯೋದಕ್ಕೆ ಪ್ರಯತ್ನ, ಇದೆಲ್ಲದನ್ನು ಆರಂಭಿಸಿದ್ದಾರೆ. ಮಿತ್ರರೇ, ಬಂಗಾಳದ ವಿಚಾರದಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.